ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ನೀವೇ ಹೇಳ್ಕೊಂತಿರ್ತೀರಿ. ಹೌದು, ಸರ್ಕಾರದಲ್ಲಿ ಪೂರ್ತಿ ಖಜಾನೆನ ಖಾಲಿ ಮಾಡೋಗಿದ್ದು ನೀವು. ಖಾಲಿ ಮಾಡಿ ಗುಡಿಸಿ ಗುಂಡಾಂತರ ಮಾಡಿ ಹೊರಟೋಗಿದ್ರಿ. ಎಷ್ಟೆಷ್ಟು ಬ್ಯಾಲೆನ್ಸು BBMPಗೆ ಕಾಂಟ್ರಾಕ್ಟರ್ಸ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 9,500 ಕೋಟಿ ಬಾಕಿ ಉಳಿಸೋಗಿದ್ರಿ. PWDಯಲ್ಲಿ 12,000 ಕೋಟಿ ಬಾಕಿ ಉಳಿಸಿದ್ರಿ. RDPR ಅಲ್ಲಿ 9,500 ಕೋಟಿ ಬಾಕಿ ಉಳಿಸೋಗಿದ್ರಿ. ಸುಮ್ಮನೆ ಟೆಂಡರ್ ಕರೆದ್ಬಿಟ್ಟು ಕಮಿಷನ್ ತಗೊಂಡು ಹೊರಟೋಗಿದ್ರ ನೀವು. ವರ್ಕ್ ಕೊಟ್ಬಿಟ್ಟು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ 17,000 ಕೋಟಿ ಬಾಕಿ ಉಳಿಸಿದ್ರಿ. ಎಲ್ಲ ಒಟ್ಟು 65,000 ಕೋಟಿಯಷ್ಟು ಇದನ್ನ ವರ್ಕ್ ಆರ್ಡರ್ ಕೊಟ್ಬಿಟ್ಟು ಕಮಿಷನ್ ಹೊಡ್ಕೊಂಡು ಹೊರಟೋದ್ರ ನೀವು. ಆ ಯೋಜನೆಗಳಿಗೆಲ್ಲ ನಾವು ಈಗ ಹಣವನ್ನು ಒದಗಿಸಿ ಸುಮಾರು 50% ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಾಡಿದ್ದಾರೆ. ಬೆಂಗಳೂರನ್ನೇ ಸಂಪೂರ್ಣವಾಗಿ ರೋಡ್ ಹಾಕದೇ ಇದ್ದ ಜಾಗಕ್ಕೆಲ್ಲ ಡೂಪ್ಲಿಕೇಶನ್ ಮಾಡಿ ಡೂಪ್ಲಿಕೇಟ್ ರೋಡ್ ಹಾಕಿದ್ದೀವಿ ಅಂತ ಲೆಕ್ಕ ಬರ್ಕೊಂಡು ತಿಂದು ತೇಗಿ ಹೊರಟೋದ್ರಿ. ಈಗ 4 ಕಮಿಷನ್ಗಳು ಮಾಡಿ ಏನು ಎನ್ಕ್ವೈರಿ ಮಾಡ್ತಾಯಿದ್ದೀವಿ, ಅದು ಇನ್ನು 15 ದಿವಸದಲ್ಲಿ ರಿಪೋರ್ಟ್ ಬರುತ್ತೆ. 15 ಡೇಸಲ್ಲಿ PSI ಹಗರಣದಿರ್ಬೋದು, ಕೋವಿಡ್ ಉಪಕರಣಗಳ ಹಗರಣಗಳಿರ್ಬೋದು. ನಾನು ಒಂದು ಮಾಧ್ಯಮಗಳಲ್ಲಿ ಹೇಳ್ತೀನಿ, ಯತ್ನಾಳ್ ಅವರು ಸುಮಾರು 47 ಪುಟದ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. 47 ಪುಟದ ಡಾಕ್ಯುಮೆಂಟ್ಸು. ನಾನು ಅನ್ಅಫಿಷಿಯಲಾಗಿ ಹೇಳ್ತೀನಿ, 47 ಪುಟದ ಡಾಕ್ಯುಮೆಂಟ್ಸ್ನ ಅವರ ಪೀರಿಯಡಲ್ಲಿ ಅವರು ಸರ್ಕಾರ ಇದ್ದಾಗ ಎಲ್ಲೆಲ್ಲ ಏನೆಲ್ಲ ಲಂಚ ಹೊಡೆದವ್ರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಪಾಪ ಯತ್ನಾಳ್ ಅವರು ನಮಗೆ ಸಹಾಯ ಮಾಡಿದ್ದಾರೆ. ನಮಗೆ ಅಂದರೆ ಆ ಕಮಿಷನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಅವರ ಕಮಿಷನ್ ಏನಿದೆ, ಅವರ ಕಮಿಷನ್ಗೆ ಇವರು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆ ದಾಖಲೆಗಳ ಆಧಾರದ ಮೇರೆಗೆ ಸುಮಾರು ಜನ ಜೈಲಿಗೆ ಹೋಗ್ತಾರೆ. ಅದಕ್ಕೆ ಪಾಪ ಇವರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ DK ಶಿವಕುಮಾರ್ ವಿರುದ್ಧ ಸುಮ್ಮನೆ CBI ಚೂ ಬಿಡೋದು, ಇನ್ಯಾರೋ ವಿರುದ್ಧ ಇನ್ನೇನೋ ಬಿಡೋದು, ಅದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾವು ಯಾವುದು ಜಗ್ಗಲ್ಲ. BJP ಈ ಬಾರಿ 100ಕ್ಕೂ 100ರಷ್ಟು ಒಂದು ಅಂಕಿ ಮೇಲೆ ದಾಟಲ್ಲ. ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ 28ಕ್ಕೆ 28 ಅವೆಲ್ಲ ಸುಮ್ಮನೆ ಸ್ಲೋಗಾನ್ಸ್ಗಳು. 28ಕ್ಕೆ 28 ಅವೆಲ್ಲ 28 ಬೇಡ, 8 ಗೆಲ್ಲಿ ಸಾಕಾಗಿದೆ. ಆ ವ್ಯವಸ್ಥೆ ಇದೆ. ನಾವು ಡೆಫಿನೆಟಾಗಿ 20 ಮೇಲೆ ನಾವು ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಇನ್ನು ಮೇಲೆ ಜನರ ಮಧ್ಯೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು 16,000 ಕೋಟಿ ಖರ್ಚು ಮಾಡ್ತಾವ್ರೆ ರಾಜ್ಯದ ಜನತೆಯ ದುಡ್ಡು ಅಂತಾರೆ. 16,000 ಕೋಟಿಯಲ್ಲಿ 16 ಕೋಟಿಯಲ್ಲಿ 16 ಪಕ್ಕದಲ್ಲಿ 1 0 ಹಾಕಿದ್ರು ಪರವಾಗಿಲ್ಲ, ಒಪ್ಕೊಬೋದು. 16 ಪಕ್ಕದಲ್ಲಿ ನೀವು 3 0 ಹಾಕ್ಕೊಂಬಿಟ್ಟು ನಿಮಗೆ ನೀವೇ ಹೇಳ್ಕೊಂಡು ಕೂತ್ಕೊಂಡ್ರೆ 16,000 ಕೋಟಿ ಯಾಕ್ರಿ ಖರ್ಚು ಮಾಡ್ತಾ ಇದ್ದೀವಿ, ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ? BJPಯವರು ಒಬ್ಬೊಬ್ಬನೂ ಸ್ಟೇಟ್ಮೆಂಟ್ ಕೊಡ್ತಾನೆ. ಒಬ್ಬ 250 ಕೋಟಿ ಅಂತಾನೆ, ಇನ್ನೊಬ್ಬ ವರ್ಷಕ್ಕೆ 16 ಕೋಟಿ ಅಂತ ಹೇಳಿದ್ರೆ ಅಲ್ಲ, ಇನ್ನೊಬ್ಬ 160 ಕೋಟಿ ಅಂತಾನೆ, 250 ಕೋಟಿ ಅಂತ, ಇನ್ನೊಬ್ಬ 200 ಕೋಟಿ ಅಂತಾನೆ. ಅವರೇ ಏನೇನೋ ಹೇಳ್ಕೊಂಡು ತಿರುಗಾಡೋದು, ಊರೇ ಹೇಳ್ಕೊಂಡು ತಿರುಗಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರೀ 16 ಕೋಟಿ ಅಷ್ಟೇ 4 ವರ್ಷಕ್ಕೆ ಟೋಟಲ್ ಎಕ್ಸ್ಪೆಂಡಿಚರ್. ಅದನ್ನು ಹೇಳೋ ಅವಶ್ಯಕತೆ ಇರಲ್ಲ. ಬಟ್ CM ಅವರು ಹೇಳಿದ್ರು, ಇಷ್ಟು ಖರ್ಚಾಗುತ್ತೆ, ನಾವು ಕೊಡ್ತೀವಿ, ಅನುಷ್ಠಾನ ಆಗುವಂಥದ್ದು ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ಒಂದು ವ್ಯವಸ್ಥೆ ಅಂತ ಹೇಳಿದ್ದಾರೆ ಅಷ್ಟೇ.